ಹಾಯ್ ಸ್ಟೂಡೆಂಟ್ಸ್, ಓಲೋ ಕಂಪ್ನಿಯಲ್ಲಿ 300+ ಪೋಸ್ಟ್ನ ಹೈರಿಂಗ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಯಾರು ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅವ್ರು ಅಪ್ಲೈ ಮಾಡ್ಕೋಬೋದು. ಡಿಪ್ಲೊಮಾ ITI ಅವರು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಏನೇನಿದೆ ಫುಲ್ ಡೀಟೇಲ್ ಆಗಿ ಎಂಡ್ ತನಕ ನೋಡಿ ಅವ್ರ ವೆಬ್ಸೈಟ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನೀವು ಎವ್ರಿ 15 ಡೇಸ್ ಒಂದ್ಸಲ 1 ಮಂತ್ಸ್ ಒಂದ್ಸಲ ಅವ್ರ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಬೇಕು. ಆ ವೆಬ್ಸೈಟ್ನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ಎಂಡ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡೋಣ ಬನ್ನಿ. ಸೊ 300+ ಹೈರಿಂಗ್ ಆಗ್ತಾ ಇದೆ ಮಲ್ಟಿಪಲ್ ರೋಲ್ಗೆ. ಹೌದಾ, ಬೇರೆ ಬೇರೆ ಪೋಸ್ಟ್ ಇದಾವೆ. ಸೊ ಅಪ್ಲೈ ಮಾಡಿ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನೇ ತೋರಿಸ್ತೀನಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅಂತ ಏನಿಲ್ಲ, ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಹೂ ಕ್ಯಾನ್ ಅಪ್ಲೈ ಅಂದರೆ ಯಾರು ಬೇಕಾದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಅಪ್ಲೈ ಮಾಡ್ಕೋಬಹುದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 4 LPA to 6 LPA ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇದ್ದರೆ ಫ್ರೆಶರ್ಸ್ ಆಗಿದ್ರೆ 4 to 4.5 lakh LPA ಇರುತ್ತೆ. ಬೆಂಗಳೂರು ಆಲ್ ಇಂಡಿಯಾ ಲೊಕೇಶನ್ಸ್ ಅಲ್ಲಿ ಜಾಬ್ಸ್ ಇದಾವೆ. ಹೌದಾ, ಸೊ ಬೆಂಗಳೂರು ಅಂತ ಅಷ್ಟು ಅನ್ಕೋಬೇಡಿ, ನೀವು ಪುನಃ ಹೈದರಾಬಾದ್, ಡೆಲ್ಲಿ ಎಲ್ಲಿ ಬೇಕಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು. ಅಲ್ಲಿ ನಿಮ್ಗೆ ಯಾವ ಥರ ಸರ್ಚ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ, ITI, ಎನಿ ಡಿಗ್ರಿ, PG ಆದವರು ಕೂಡ ಅಪ್ಲೈ ಮಾಡ್ಕೋಬಹುದು. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ನಿಮಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಲಾಜಿಕಲ್, ವರ್ಬಲ್ ಕಮ್ಯುನಿಕೇಶನ್ ಆ್ಯಂಡ್ ನ್ಯೂಮರಿಕಲ್ ಕ್ವಶನ್ಸ್ ಅಂತ ಡಿಫ್ರೆಂಟ್ ಮೆಥಡ್ಸಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಕ್ವಶನ್ಸ್ ಇರ್ತವೆ. ಸೊ ಇದ್ರದ್ದು ಬೇಕಾದ್ರೆ ಇದು ಪ್ರಾಬ್ಲಮ್ಸ್ ಎಲ್ಲ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಿಮ್ಗೆ ಸಿಗುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ಸಿಗುತ್ತೆ, ಬೇಕಾದ್ರೆ ನೀವು ವಾಚ್ ಮಾಡ್ಕೋಬೋದು. ಹೌದಾ, ಸೆಕೆಂಡ್ ರೌಂಡಲ್ಲಿ ಬಂದ್ಬಿಟ್ಟು ಕ್ವಶನ್ಸ್ ಬೇಸ್ಡ್ ಆನ್ ದಿ ಜಾಬ್. ಹೌದಾ, ಸೊ ನಿಮ್ಮ ಜಾಬ್ ರೂಲ್ ಮೇಲೆ ಕ್ವಶನ್ಸ್ ಇರ್ತವೆ ಮತ್ತು ಯಾವ ಥರ ವರ್ಕ್ ಮಾಡ್ತಾರೆ ಅದನ್ನೆಲ್ಲ ಕೇಳ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ HR ಇಂಟರ್ವ್ಯೂ ಇರುತ್ತೆ. ಅಲ್ಲಿ ನಿಮಗೆ ಸ್ಯಾಲ್ರಿ ಮತ್ತು ಆಫರ್ ಲೆಟರ್ ಡಿಸ್ಕಷನ್ ಆಗಿ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ರೂಲ್. ಹೌದಾ, ಸೊ ರೂಲ್ ಅಂತ ಏನಿಲ್ಲ, ಯಾಕಂದ್ರೆ ಮಲ್ಟಿಪಲ್ ರೂಲ್ ಇರೋದ್ರಿಂದ ಯಾವ ಥರ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ಬೇಸಿಕ್ ಕಾಮನ್ ಕ್ವಶನ್ಸ್ ನಾ ಹೇಳ್ತೀನಿ ಅಷ್ಟೇ. ಹೌದಾ, ಸೊ ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್, ಆದಷ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಪ್ರಾಕ್ಟೀಸ್ ಮಾಡಿ. ನೇಮು, ಎಜುಕೇಷನ್, ಲೊಕೇಶನ್, ಹಾಬೀಸು ವಿತಿನ್ 1 ಅಥವಾ 1.5 ಅಥವಾ 1.3 ಮಿನಿಟ್ಸ್ ಒಳಗಡೆ ಅದನ್ನ ಹೇಳಕ್ಕೆ ಟ್ರೈ ಮಾಡಿ. 1.5 ನಿಮಿಷ ಅಷ್ಟೇ. ಅಲ್ಲ, ಜಾಸ್ತಿ ತೊಗೊಳ್ಕೋಬೇಡಿ. ಆಮೇಲೆ MS ಆಫೀಸು, MS ಎಕ್ಸೆಲ್, ವರ್ಡು ರಿಲೇಟೆಡ್ ಕ್ವಶನ್ಸ್ನ ಓದ್ಕೊಳ್ಳಿ. ಅದರಲ್ಲಿ ಯಾವ ಥರ ಎಕ್ಸೆಲ್ ಒಳಗಡೆ ಯಾವ ಥರ ಪ್ರಾಬ್ಲಮ್ಸ್ ಫಾರ್ಮುಲಾ ಆಗ್ತೀರಾ, ಸೊ ಆ ಫಾರ್ಮುಲಾ ಏನೇನಿದ್ದಾವೆ ಅವನ್ನೆಲ್ಲ ಸ್ವಲ್ಪ ಸಮ್ ಅಂದರೆ ಏನು, ಆಮೇಲೆ ನಿಮ್ಮದು ಎವರೇಜ್ ಯಾವ ಥರ ತೆಗಿತೀರಾ, ಆಮೇಲೆ ಸ್ಯಾಲ್ರಿ ಯಾವ ಥರ, ಬೇಸಿಕ್ ಸ್ಯಾಲ್ರಿ ಯಾವ ಥರ ಆ್ಯಡ್ ಮಾಡ್ತೀರಾ, ಸೊ ಅವನ್ನೆಲ್ಲ ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟು ಮೇಲ್ ರಿಲೇಟೆಡ್ ಕ್ವಶನ್ಸ್ನ ಸ್ವಲ್ಪ ಓದ್ಕೊಂಡು ಹೋಗಿ. CC, CCC ಅಂದರೆ ಏನು ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡೋಗಿ. ಮತ್ತು ವೈ ಟು ಜಾಯ್ನ್ ಆಸ್ ಈ ಜಾಬ್ ರೋಲ್ಗೆ ಅದಕ್ಕೆ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಾ, ಇಲ್ಲಿ ಬೇರೆ ಇದೆ. ಸೊ ಸಪೋಸ್ ನೀವು ಯಾವ್ದು ಅಪ್ಲೈ ಮಾಡ್ತಿರಲ್ಲ ಆ ಜಾಬ್ ರೋಲ್ಗೆ ಅದಕ್ಕೆ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರ ಅಂತ ಕೇಳೋ ಚಾನ್ಸಸ್ ಇರ್ತದೆ. ಆಮೇಲೆ ಲರ್ನ್ ಅಬೌಟ್ ಕಂಪ್ನಿ. ಹೌದಾ, ಓಲೋ ಕಂಪ್ನಿ ಬಗ್ಗೆ ನೀವು ಇದನ್ನ ಅಪ್ಲೈ ಮಾಡುವಾಗ ಆ ಕಂಪ್ನಿ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗಿ. ಗೂಗಲ್ ಮಾಡಿದರೆ ಸಿಗುತ್ತೆ. ಹೌದಾ, ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂ. ಆದಷ್ಟು ಮಾಕ್ ಇಂಟರ್ವ್ಯೂನ ಪ್ರಾಕ್ಟೀಸ್ ಮಾಡಿ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಸೊ ನೆಕ್ಸ್ಟ್ ವರ್ಕ್ ಡಿಸ್ಕ್ರಿಪ್ಷನ್ ಅಂತ ಬಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ, ನೈಟ್ ಆರ್ ಡೇ. ಹೌದಾ, ಸೊ ನೆಕ್ಸ್ಟು ವೀಕ್ಲಿ 1 ಡೇ ರಜೆ ಇರುತ್ತೆ. ಆಮೇಲೆ 6 ಡೇಸ್ ವರ್ಕ್ ಇರುತ್ತೆ. ಸೊ ಹೌ ಟು ಅಪ್ಲೈ ಅಂದರೆ ಇದ್ರ ಲಿಂಕ್ ಬೇಕಪ್ಪ ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ 100% ನಿಮ್ಗೆ ಅಲ್ಲಿ ಸಿಗುತ್ತೆ. ಅಥವಾ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟು ಇಷ್ಟು ಇದ್ರ ಅಪ್ಡೇಟ್ ಇರೋದು. ಯಾರು ಅಪ್ಲೈ ಮಾಡ್ತಿರಲ್ಲ ಅವ್ರು ಆದಷ್ಟು ಬೇಗ ಏನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇದ್ರ ಫುಲ್ ಡೀಟೇಲ್ ಯಾವ ಥರ ಅಪ್ಲೈ ಮಾಡೋಕೆ ಅಂತ ತೋರಿಸಿದ್ದೀನಿ. ವೇಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರಲ್ಲ ಓಲ್ವೋ ಅವ್ರದ್ದೇ ವೆಬ್ಸೈಟು, ಅವ್ರ ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ವೆಬ್ಸೈಟ್ ಲಿಂಕ್ ಬೇಕಪ್ಪ ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ಸಿಗುತ್ತೆ. ಆ್ಯಂಡ್ ಇದ್ರದ್ದು ಕೆಳಗಡೆ ನೀವು ಎಲ್ಲಿ ಬೇಕಲ್ಲಿ ಸರ್ಚ್ ಮಾಡೋಂಗಿಲ್ಲ, ಸಿಗಲ್ಲ. ಸೊ ಆಲ್ಮೋಸ್ಟ್ ಹಿಂಗೆ ಕೆಳಗಡೆ ತೊಗೊಂಡೋಗಿ ನಿಮ್ಗೆ ಆಲ್ಮೋಸ್ಟ್ ಕಂಪ್ನಿ ಬಗ್ಗೆ ಬೇಕಾದ್ರೆ ನೋಡ್ಕೋಬೋದು. ನಿಮಗೆ ಅರೌಂಡ್ 102K ಕಲೀಗ್ಸ್ ಇದ್ದಾರೆ. 17 ಕಂಟ್ರೀಸ್ ಒಳಗಡೆ ಇವರು ಆಫೀಸಸ್ ಎಲ್ಲ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ 14 ಡಿಸ್ಟಿಂಕ್ಟ್ ಬ್ರ್ಯಾಂಡ್ಸ್, ಬೇರೆ ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ರೇಟರ್ ಆಗಿರ್ತಾರೆ. ಸೊ ನೆಕ್ಸ್ಟು ಇವೆಲ್ಲ ಓದ್ಕೊಳ್ಬೇಕಾದ್ರೆ ಇದೇನು ಅಷ್ಟು ನೀಡ್ ಇರಲ್ಲ. ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ಜಾಬ್ ಓಪನಿಂಗ್ಸ್ ಅಂತ ಸಿಗುತ್ತೆ. ಸೊ ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡ್ ಹಾಕೊಳ್ಳಿ. ಆದಷ್ಟು ನೀವು ನಾರ್ಮಲ್ ಮೋಡ್ ಹಾಕೊಂಡ್ರೆ ಇದು ಬರಲ್ಲ. ಡೆಸ್ಕ್ಟಾಪ್ ಮೋಡ್ ಅಂತ ಬರುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡೆಸ್ಕ್ಟಾಪ್ ಮೋಡ್ ಅಂತ ಬರುತ್ತೆ. ಅದು ನೀವು ಓಪನ್ ಮಾಡ್ಕೊಂಡು ಹಾಕೋಬೇಕಷ್ಟೇ. ಆಮೇಲೆ ಇಲ್ಲಿ ಲೋಡಿಂಗ್ ಆಗ್ತಾಯಿದೆ, ವೇಟ್ ಮಾಡಿ ತೋರಿಸ್ತೀನಿ. ಅಥವಾ ನಿಮ್ಮದು ರಿಲೇಟೆಡ್ ಇದ್ರ ಮೇಲೆ ಸರ್ಚ್ ಮಾಡ್ತಾರೆ, ಇಲ್ಲಿ ಸರ್ಚ್ ಮಾಡ್ಕೋಬೋದು. ಹೌದಾ, ಸೊ ಇಲ್ಲಿ ಫಸ್ಟ್ ಟೈಮ್ ನಿಮ್ದು ಏನದು ಯಾವ್ದಾರ ಜಾಬ್. ಹೌದಾ, ನೀವು ITI ಮೇಲೆ ಬೇಕಾದ್ರೆ ITI ಮೇಲೆ, ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರು, ಆಮೇಲೆ ಕಮ್ಯುನಿಕೇಷನ್ಸ್ ಸ್ಕಿಲ್ ಮೇಲೆ ಯಾವುದಪ್ಪ ಅಂದರೆ ಕಾಲ್ ಸೆಂಟರ್ ಜಾಬ್ಸು, ಆ ಥರ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ಎಂಟರ್ ಮಾಡಿಬಿಟ್ಟು. ಹೌದಾ, ಸೊ ಎಂಟರ್ ಮಾಡಿ ಜಾಬ್ ಕ್ಯಾಟಗರಿ ಬೇಕಾದ್ರೆ ಚೂಸ್ ಮಾಡ್ಕೋಬೋದು. ಇಲ್ಲೆಲ್ಲ ಇದಾವೆ ನೋಡಿ, ಡಿಫ್ರೆಂಟ್ ಜಾಬ್ಸ್ ಇದಾವೆ. ಹೆಲ್ತು, ಆಮೇಲೆ ಸೇಫ್ಟಿ ಎನ್ವೈರ್ಮೆಂಟು, ಇನ್ಫಾರ್ಮೇಷನ್ ಟೆಕ್ನಾಲಜಿ, IT, ಲೀಗಲ್ಲು,
ಕಂಪ್ಲೈನ್ಸಸ್, ಆಡಿಟು, ನೀವು ಎಲ್ಲದ್ರ ಮೇಲೆ ಜಾಬ್ಸ್ ಓಪನಿಂಗ್ಸ್ ಇರ್ತವೆ. ರಿಯಲ್ ಎಸ್ಟೇಟ್ ಜಾಬ್ಸು, ಸೇಲ್ಸ್ ಆ್ಯಂಡ್ ಸರ್ವಿಸಸ್, ಸೆಕ್ಯೂರಿಟಿ, ಸ್ಟ್ರಾಟಜಿ, ಬಿಸ್ನೆಸ್ ಮ್ಯಾನೇಜ್ಮೆಂಟು. ಸೊ ನಿಮ್ಗೆ ಯಾವ ಥರ ಜಾಬ್ಸ್ ಬೇಕಲ್ಲ ಆ ಥರ ಜಾಬ್ಸ್ನ ನೀವು ಸರ್ಚ್ ಮಾಡ್ಕೋಬೋದು. ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ, ನಿಮ್ಮ ಸುಟೇಬಲ್ಸ್ ತಕ್ಕಂಗೆ ಅಥವಾ ನಿಮ್ಮ ಸ್ಕಿಲ್ಸಿಗೆ ತಕ್ಕಂಗೆ ನೀವು ಜಾಬ್ನ ಸರ್ಚ್ ಮಾಡ್ಕೋಬೋದು. ಲೊಕೇಶನ್ ಬೇಕಾದ್ರೆ ನೀವು ಯಾವ ಥರ ಲೊಕೇಶನ್ ಎಲ್ಲಿ ಬೇಕಪ್ಪ ಅಲ್ಲಿ ಲೊಕೇಶನ್ ನೀವು ಸರ್ಚ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಏನಿದೆ ಪೊಸಿಷನ್ ಟೈಪ್. ಯಾವ ಥರ ಪೊಸಿಷನ್ ಬೇಕಪ್ಪ ನಿಮಗೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈಗ ನೋಡಿ ಔಝೋರಾ, ಫಿನ್ಕಾಪ್ಸ್, ಟೆಕ್ ಲೀಡಲ್ಲಿ ಅಪ್ಲೈ ಅಂತಿದೆ, ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಬೇಡಪ್ಪ ಅಂದರೆ ನೀವು ಬೇರೆ ಬೇರೆ ಇದಾವೆ ಇಲ್ಲಿ ಕೇಳಿ ತೋರಿಸ್ತೀನಿ. ಲೋಡಿಂಗ್ ಆಗ್ತಾ ಇದೆ, ವೇಟ್ ಮಾಡಿ. ಏನೋ ಫಸ್ಟ್ ಟೈಮ್ ನೋಡ್ತಾರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಒಂದು ನಮ್ಗೊಂದು ಮೋಟಿವೇಶನ್ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಸೊ ವಿಡಿಯೋ ನೋಡ್ತೀರಾ ಆದ್ರೆ ಏನು ಮಾಡೋದು ಸಬ್ಸ್ಕ್ರೈಬ್ ಮಾಡೋಕ್ಕಲ್ಲ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೋ ಅದಕ್ಕೆ ಜಾಯ್ನ್ ಆಗಿ 100% ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ನೋಡಿ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇಂಜಿನಿಯರಿಂಗ್ ಅಂತ ಇದೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗ್ರೂಪ್, ಟ್ರಕ್ ಆ್ಯಂಡ್ ಟೆಕ್ನಾಲಜಿ. ಲೊಕೇಶನ್ ಬಂದ್ಬಿಟ್ಟು ಒಲಾಕು, ನೀವು ಇವೆಲ್ಲ ಬೇರೆ ಬೇರೆ ಕಂಟ್ರಿದಲ್ಲಿದೆ, EU ಅಲ್ಲಿದೆ. ಸೊ ಇದು ನಿಮ್ಗೆ ಬೇಡಪ್ಪ ಅಂದರೆ ಬಿಡಿ. ಇಲ್ಲಿ ನೋಡಿ ಬೆಂಗಳೂರಲ್ಲಿದೆ ಅಝೋರಾ ಫೈನ್ ಓಪ್ಸ್ ಟೆಕ್ ಲೀಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ IT ಮೇಲಿದೆ. ಗ್ರೂಪ್ ಡಿಜಿಟಲ್ ಆ್ಯಂಡ್ IT ಬೆಂಗಳೂರಲ್ಲಿ ಲೊಕೇಶನಲ್ಲಿ ಇರೋದು ಪ್ರೊಫೆಷನಲ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ, ಹೌದಾ. ಸೊ ಇದ್ರ ಡಿಟೇಲ್ ನೀವು ಓದ್ಕೋಬೋದು ಏನೇನಿದೆ ಅಂತೇಳಿ, ಹೌದಾ. ಸೊ ಓದ್ಕೊಂಡು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಕೋಬೋದು, ಹೌದಪ್ಪ. ಇಲ್ಲಪ್ಪ ಅಂದ್ರೆ ನೀವು ಬೇರೆ ಜಾಬ್ಸ್ ಸರ್ಚ್ ಮಾಡ್ತಾರೆ ಮತ್ತೆ ಬ್ಯಾಕ್ ಹೋಗ್ಬೋದು, ಇಲ್ಲಿ ನೀವು ಜಾಬ್ಸ್ನ ಸರ್ಚ್ ಮಾಡ್ಕೋಬೋದು, ಹೌದಾ. ನಾನು ಆಲ್ರೆಡಿ ಹೇಳಿದೆ ಜಾಬ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದರೆ 100% ಜಾಬ್ ಎಲ್ಲ ಕ್ಯಾಟಗರಿ ಡಿಸ್ಪ್ಲೇ ಆಗ್ತವೆ. ಸೊ ವೇಟ್ ಮಾಡಿ, ಸಾರಿ ಇದೊಂದು ಸ್ವಲ್ಪ ಲೋಡಿಂಗ್ ತಗೋತಾ ಇರುತ್ತೆ ಅದಕ್ಕೆ ಹಿಂಗಾಗುತ್ತೆ. ಸೊ ತುಂಬ ಜಾಬ್ಸ್ ಇರ್ತವೆ ಬೆಂಗಳೂರು, ಎಲ್ಲ ಬೆಂಗಳೂರಲ್ಲಿದೆ. ಆಮೇಲೆ ನಿಮಗೆ ಡಿಫ್ರೆಂಟ್ ಕಂಟ್ರಿಗಳು, ಯಾಕಂದ್ರೆ 17 ಕಂಟ್ರೀಸಲ್ಲಿ ಇರೋದ್ರಿಂದ ಬೇರೆ ಬೇರೆ ಕಂಟ್ರೀಸಲ್ಲಿ ಇರ್ತವೆ. ಸೊ ಇಲ್ಲಿ ನೀವು ಬೇಕಾದ್ರೆ ನೀವು ಡಿಪ್ಲೊಮಾ ಮೇಲೆ ಜಾಬ್ಸ್ ಬೇಕಪ್ಪ ಅಂದರೆ ನೀವು ಸರ್ಚ್ ಮಾಡ್ಬೋದು. ಅಲ್ಲ ಜಾಬ್ ಕ್ಯಾಟಗರಿ ಬೇಕಾದ್ರೆ ನಿಮ್ದು ಇಲ್ಲಿ ನೋಡ್ಕೊಳ್ಳಿ, ಹೆಲ್ತ್ ಆ್ಯಂಡ್ ಸೇಫ್ಟಿ ಎನ್ವೈರನ್ಮೆಂಟು, ಫೈನಾನ್ಸು, ಕಮರ್ಷಿಯಲ್ ಫೈನಾನ್ಸಿಯಲು, ಅಡ್ವಾನ್ಸ್ ಅನಲಿಸ್ಟು, ಆಮೇಲೆ ಲೀಗಲ್ ಕಂಪ್ಲೈನ್ಸಸ್. ಇಲ್ಲಿ ಏನಾದ್ರು ನೀವು LLB ಮಾಡಿದರೆ ಅವ್ರಿಗೆ ಕೂಡ ಓಪನಿಂಗ್ಸ್ ಇರ್ತವೆ, LLB ಆದವ್ರಿಗೆ. ಸೊ ಇಲ್ಲಿ ನೋಡಿ ಲೀಗಲ್ ಕಂಪ್ನಿ ಸೆಕ್ರೆಟರಿ ಅಂತೇಳಿ ಅವ್ರಿಗೂ ಕೂಡ ಓಪನಿಂಗ್ಸ್ ಇದೆ, ಬೆಂಗಳೂರಲ್ಲೇ ಇದೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಅಪ್ಲೈ ಮಾಡ್ಕೋಬೋದು LLB ಮಾಡಿದವರು. ಸೊ ಎಲ್ಲ ಕಂಪ್ನಿಗಳಿಗೂ LLB ಮಾಡಿದವ್ರಿಗೂ ಅಪಾರ್ಚುನಿಟೀಸ್ ಇರ್ತವೆ. ಸೊ ಯಾಕಂದ್ರೆ ಪ್ರತಿಯೊಂದು ಕಂಪ್ನಿಗಳು ಅವ್ರವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕಂತೆ ಕೋರ್ಟಿಗೆಲ್ಲ ಇರ್ತವೆ ವರ್ಕ್. ಸೊ ಅದ್ರ ಸಲುವಾಗಿ ಅವರು LLB ಆದವ್ರು ಕೂಡ ಹೈರ್ ಮಾಡ್ತಿರ್ತಾರೆ. ಸೊ ಈ ಥರ ಯಾವ ಥರ ಸರ್ಚ್ ಮಾಡೋಕೆ ಗೊತ್ತಾಯ್ತಲ್ವಾ. ಸೊ ನಿಮಗೆ ಆಲ್ರೆಡಿ ಈಗ 200+ ವೇಕೆನ್ಸೀಸ್ ಇದ್ದಾವೆ, ನೀವು ಸರ್ಚ್ ಮಾಡ್ಬೇಕಷ್ಟೇ. ಈಗ IT ಮೇಲಿದೆ, ಆಮೇಲೆ ನೀವು ಡಿಪ್ಲೊಮಾ ಮೇಲೆ ಬೇಕು ಮಾಡ್ತಾರೆ ಡಿಪ್ಲೊಮಾ ಅಂತ ನಾವು ಸರ್ಚ್ ಮಾಡಿ ನೋಡೋಣ ಸಿಗುತ್ತಾ ಅಂತ. DIPLOMA ಡಿಪ್ಲೊಮಾ. ಜಾಬ್ ಕ್ಯಾಟಗರಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಅಂತ ಹಾಕಿ, ಮೇಂಟೆನೆನ್ಸ್. ನೆಕ್ಸ್ಟ್ ಬೇರೆ ಪೀಪಲ್ ಆ್ಯಂಡ್ ಕಲ್ಚರು, ಪ್ರಾಡಕ್ಟ್ ಡಿಸೈನ್, ಪರ್ಚೇಸಿಂಗು, ರಿಯಲ್ ಎಸ್ಟೇಟು, ಸೇಲ್ಸ್ ಆ್ಯಂಡ್ ಸರ್ವಿಸಸ್ಸು, ಸೆಕ್ಯೂರಿಟಿ. ಲೊಕೇಶನ್ ಬಂದ್ಬಿಟ್ಟು ಇಂಡಿಯಾ ಅಂತ ಕೊಡಿ. ಇಂಡಿಯಾ ಇದರಲ್ಲಿ ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚೀನಾ, ಡೆನ್ಮಾರ್ಕ್, ಫ್ರಾನ್ಸು, ಇಂಡಿಯಾ. ಸೊ ಬೆಂಗಳೂರು, ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಇದೆ, ಹೊಸಕೋಟೆ. ನೆಕ್ಸ್ಟ್ ಆಮೇಲೆ ಆರ್ಗನೈಸೇಷನ್, ಗ್ರೂಪ್ ಆಫ್ ಫೈನಾನ್ಸು, ಅಲೋ ಟ್ರಕ್ಸ್ ಆ್ಯಂಡ್ ಸೇಲ್ಸು, ಗ್ರೂಪ್ ಆಫ್ ಟೆಕ್ನಾಲಜಿ, ವೋಲ್ವೋ ಗ್ರೂಪ್ಸು. ಯಾವುದು ಬೇಕಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೊಸಿಷನ್ ಟೈಪು ಗ್ರ್ಯಾಜುಯೇಟು ಇಲ್ಲಿಗೆಲ್ಲ ಕಾಣಿಸ್ತದೆ. ನೀವು ಗ್ರ್ಯಾಜುಯೇಟು, ಪ್ರೊಫೆಷನಲ್, ಸ್ಟೂಡೆಂಟು, ಹೌದಾ. ಸೊ ನೀವು ಗ್ರ್ಯಾಜುಯೇಟ್ ಆಗಿದ್ರೆ ಡಿಗ್ರಿ ಆದವರು, ಪ್ರೊಫೆಷನಲ್ ಆಗಿದ್ರೆ BCT ಆಗಿದ್ರೆ, ಆಮೇಲೆ ಸ್ಟೂಡೆಂಟ್ ಅಂತ ಆಗಿದ್ರೆ ನೀವು ಇಂಟರ್ನ್ಶಿಪ್ ಅಂತ ಕರೀತಾ ಇರ್ತಾರೆ, ಅದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಗ್ರ್ಯಾಜುಯೇಟ್ ಅಂತ ತೊಗೊಂಡು. ಸೊ ಈಗ ಇಷ್ಟ ಆಗಿ ಸರ್ಚ್ ಅಂತ ಕೊಟ್ಟರೆ ಸೊ ಸರ್ಚ್ ಲೋಡಿಂಗ್ ಆಗ್ತದೆ. ಸೊ ನೆಟ್ ಸ್ಲೋ ಆಗಿದೆ. ಸೊ ಈ ಥರ ಅಪ್ಲೈ ಮಾಡೋದು ಗೊತ್ತಾಗಿದೆ ಅನ್ಕೋತೀನಿ. ಯಾರು ಅಪ್ಲೈ ಮಾಡ್ತಾರೆ ಅವ್ರು ಆಲ್ ದ ಬೆಸ್ಟ್ ಹೇಳ್ತಾ
ಈ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಥರ ಸರ್ಚ್ ಮಾಡೋದು ಕೂಡ ತೋರಿಸಿದ್ದೀನಿ. ಸೊ ಸ್ವಲ್ಪ ಲೋಡಿಂಗ್ ನೆಟ್ ಸ್ಲೋ ಇದೆ, ಓಪನ್ ಆಗುತ್ತೆ ಅಂದರೆ ತುಂಬ ನೆಟ್ ತುಂಬ ಸ್ಲೋ ಇದೆ, ಓಪನ್ ಆಗ್ತಾ ಇಲ್ಲ. ಸೊ ಇದೇ ಥರ ಜಾಬ್ ಅಪ್ಡೇಟ್ಸು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್. ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ.